ವಿಸಿಎಂ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳಲ್ಲಿ ಕಳಪೆ ಆಹಾರ ನೀಡ್ತಾ ಇರುವ ಸಿಬ್ಬಂದಿ, ಊಟದಲ್ಲಿ ಹುಳುಗಳು ಪತ್ತೆ. ಹುಬ್ಬಳ್ಳಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಅವ್ಯವಸ್ಥೆಯ ಆಗರ. ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಅವರೇ, ನೀವು ನೋಡಲೇಬೇಕಾದ ಸುದ್ದಿ ಇದು. ಅದೆಷ್ಟೋ ಕನಸು ಕಂಡು ವಿದ್ಯಾರ್ಥಿನಿಯರು ಮನೆ ಬಿಟ್ಟು ಹಾಸ್ಟೆಲ್ಗಳಲ್ಲಿ ಇದ್ದುಕೊಂಡು ಕಲಿಯುತ್ತಾರೆ. ಸರ್ಕಾರದಿಂದ ಪ್ರತಿ ತಿಂಗಳು ವಿದ್ಯಾರ್ಥಿಗಳ ಊಟಕ್ಕೆ, ಹಾಸ್ಟೆಲ್ ನಿರ್ವಹಣೆಗೆ ಅಂತ ವಾರ್ಡನ್ಗಳು ತಾಲೂಕು ಮೇಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಆದರೆ ಈ ವಾರ್ಡನ್ ಮತ್ತು ತಾಲೂಕು ಅಧಿಕಾರಿಗಳು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಊಟ ನೀಡದೆ ವಿದ್ಯಾರ್ಥಿನಿಯರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಊಟದಲ್ಲಿ ಹುಳುಗಳು ಪತ್ತೆ ಆಗಿವೆ. ಹುಬ್ಬಳ್ಳಿಯ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಈ ಅವಾಂತರ ನಡೆದಿದೆ. ಹೌದು, ಧಾರವಾಡ ಜಿಲ್ಲೆಯನ್ನ ವಿದ್ಯಾಕಾಶಿ ಅಂತಾರೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಓದಲು ಬರ್ತಾರೆ. ಹೀಗೆ ಹುಬ್ಬಳ್ಳಿ ನಗರಕ್ಕೆ ಬರುವ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿವಿಧ ವರ್ಗಗಳ ಹಾಸ್ಟೆಲ್ಗಳೇ ಆಸರೆ. ಆದರೆ ಇಂತಹ ಬಡ ವಿದ್ಯಾರ್ಥಿನಿಯರು ಅಂದರೆ ರಾಜ್ಯ ಸರ್ಕಾರಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ತಿಳಿಯದ ವಿಷಯ. ಬಡ ವಿದ್ಯಾರ್ಥಿನಿಯರ ರಾಜ್ಯ ಸರ್ಕಾರದ ವಸತಿ ನಿಲಯಗಳು ಅವ್ಯವಸ್ಥೆಯ ಆಗರವಾಗಿ ವಿದ್ಯಾರ್ಥಿನಿಯರ ಆರೋಗ್ಯಕ್ಕೆ ಮತ್ತು ಅಭ್ಯಾಸಕ್ಕೆ ಮಾರಕವಾಗಿವೆ. ಹುಬ್ಬಳ್ಳಿ ರಾಜನಗರದಲ್ಲಿನ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಊಟದಲ್ಲಿ ಹುಳುಗಳು ಕಂಡು ಬರ್ತಾ ಇವೆ. ಅಡುಗೆ ಮನೆ ಸ್ವಚ್ಛವಾಗಿಲ್ಲ. ಎಲ್ಲ ಕಳಪೆ ಮಟ್ಟದ ಆಹಾರ ನೀಡ್ತಾ ಇದ್ದಾರೆ ಅಂತ ಅಲ್ಲಿನ ವಿದ್ಯಾರ್ಥಿನಿಯರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟ ಡ್ರೆಸ್ ಹಾಕೊಳಲ್ಲ, ಅದ ಇದ್ರ ಮ್ಯಾಗ ಬರ್ತಾರ. ಅವನ ಒಂದ್ ವಾರಕ್ಕರ ಹೋಗಿತಾರಣ್ಣ, ಅವ್ರು ಹೋಗಿಲ್ಲ ಮತ್ತು ಅವನ ಹಾಕೊಂತಾರ. ಹುಡುಗಿಯಾರ್ಗೆ ರೆಸ್ಪೆಕ್ಟ್ ಆಗಿ ಮಾಡ್ತಾರ. ಯಾಕಂದ್ರೆ ನಾವು ತಂದೆ ತಾಯಿ ಬಿಟ್ಟು ಬಂದಿರ್ತೀವಿ ಅಂತ ಇವ್ರ ಕಡೆ ಅನಿಸ್ಕೊಳಕ್ ಬಂದಿರ್ತೇವೆ ಅಣ್ಣ ನಾವು. ಮತ್ತು ಊಟನೂ ಕರೆಕ್ಟ್ ಇರಲ್ಲ, ಚರ್ಲ. ಇವ್ರ ಮಕ್ಳಿಗೆ ಆದ್ರೆ ಇದನ್ನ ಮಾಡ್ಕೊಡ್ತಾರ ಅವ್ರ ಊಟಕ್ಕೆ. ಮತ್ತಂತಾರ ನಮ್ಮ ಮಕ್ಳು ಇದ್ದಂಗ ನಿಮ್ಮ ಮಕ್ಳು ಅಂತಾರ, ನಿಮ್ಮ ಮಕ್ಳು ಇದ್ದಂಗ ನಮ್ಗಂತಾರ. ಹಂಗಾಗಿದ್ರೆ ಇವ್ರು ನಮ್ಮ ತಂದೆ ತಾಯಿ ಸಮ ನೋಡ್ಕೋಬೇಕಿಲ್ಲ ಅಣ್ಣ. ಏನ್ ಸಮಸ್ಯೆ ಆಗತ್ತೆ ನಿಮಗೆ? ಅದಣ್ಣ ಊಟದ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡ್ಸಲ್ಲ. ಕಿಟ್ ಅಂತೂ ಇಲ್ಲಿ ಬಿಡಣ್ಣ. ಪಾಪ ಅವ್ರು ಯಾವಾಗ ಬಂದಿರ್ತಾರ ಅವಾಗ ಕೊಟ್ಟಿರ್ತಾರ. ಅದಕ್ಕೆ ಏನು ಸಮಸ್ಯೆ ಇಲ್ಲ. ಬ್ಯಾಗ್ ಹೊರಗಿಡ್ಬೇಕು, ಒಳಗ್ ತಗೊಂಡ್ ಹೋಗಂಗಿಲ್ಲ. ಬರೋ ಮುಂದ ಬ್ಯಾಗ್ ಏಟ್ ಇರ್ತತಿ, ಹೋಗೋ ಮುಂದೆ ಎಷ್ಟ್ ಇರ್ತತಿ. ಈಗ ನಮ್ ಕೇಳೋ ಹರ್ಕತ್ತಿಲ್ಲ, ಇದಿಲ್ಲ. ಎಲ್ಲದಕ್ಕೂ ಅಧಿಕಾರ ಐತಮ್ಮ, ಎಲ್ಲದಕ್ಕೂ ಅಧಿಕಾರ ಐತಿ. ತಡಿ, ಬರೋದು ಒಂದ್ 2 ತಾಸಿಗೆ ಅದೇ ಯಾಕೆ ಬ್ಯಾಗ್ ತರ್ಬೇಕು? ಅಂತದ್ ಏನ್ ಇರ್ತತಿ ಬ್ಯಾಗ್ ಒಳಗ? ಊಟ ಕಟ್ಕೊಂಡ್ ಬರ್ತಾರ ಬ್ಯಾಗ್ನಾಗ. ಅಲ್ಲ ತಾವ್ ಚಾ ಮಾಡ್ಕೊಂಡು ಮುಂದೆ ಹಾಲು ಹಾಕಿರ್ತಾರ. ನಮಗೆ 2 ಪಾಕೆಟ್ ಸಾಯಂಕಾಲ ಬಾಣ, ಸಾಯಂಕಾಲ ಬಂದು ಚಾ ಕುಡಿ. ಅಲ್ಲಣ್ಣ ಚಾ ಮುಚ್ಚ ಅದ್ರ ಮ್ಯಾಗ ಪ್ಲೇಟ್ ಚಾ ಕೊಡ್ತೀರಿ ಏನಂತಂದು. ಈಗ ನೋಡ್ರಿ, ಅವ್ರು ಯಾರು ಬ್ಯಾಗ ಹೊರಗೆ ಇರ್ಬೇಕು ಅಂತ ಈಗ ತಗೊಂಡ್ ಬರ್ಬಾರ್ದಿಲ್ಲ. ಅವ್ರದ್ದೇನು ಮೊಬೈಲ್ ಇರ್ತೈತೆ, ಅವ್ರ ಬಸ್ಸಿಂದ ಬಸ್ ಚಾರ್ಜಿಗೆ ಎಲ್ಲ ಒಟ್ಟು ಒಂದು ಸಣ್ಣ ಖರ್ಚಿಗೆ ರೊಕ್ಕ ಇಟ್ಕೊಂಡ್ ಬರ್ತಾರ. ಬಿಟ್ರೆ ಅವ್ರು ಯಾರು ಬ್ಯಾಗ್ ತಗೊಂಡ್ ಬರಂಗಿಲ್ಲ. ಅದ ಪಾಕಿಟ್ ಎಲ್ಲ ಹಂಗ ಹಾಕ್ಬೇಡ್ರಿ, ಹಂಗ ಹಾಕ್ಬೇಡ್ರಿ. ವಾಪಸ್ ನೀರ್ ಹಂಗೆ ಚಾ ಮಾಡ್ತಾರಣ್ಣ. ಹಂಗಂತ ನಾವ್ ಎಷ್ಟೋ ಜನ ಟೀ ಮೈಸ ಮಾಡಿರು, ಪ್ರಾಣಿ ಗಿಣಿ ಮಾಡಿರಿ. ಇವ್ರಗ ತಂದೆ ತಾಯಿ ಪ್ರಾಣಿಗಳ ಕಡಿ ಮಾಡಿರ್ಲ ಮೇಡಮ್. ಇವ್ರಗ ಅವ್ರ ತಂದೆ ತಾಯಿ ನೋಡಿದ್ರಂತ ತಿಳ್ಕೊರಿ ವಿಡಿಯೋ ಗಿಡಿಯೋ. ಅವ್ರ ಸರ್ಕಾರದಲ್ಲಿ ಒಂದು 5 ಹಾಕೊಂಡು ನಾವ್ ಎದಕ್ ಬಂದಿರ್ತೀವಿ? ಗೌರ್ಮೆಂಟ್ ಆಸ್ಪತ್ರೆಗೆ ಮನೆಯ ಪರಿಸ್ಥಿತಿ ಇದ್ದಿದ್ದಕ್ಕೆ ಸರ್ಕಾರ ಆಸ್ಪತ್ರೆಗೆ
ಸರ್ಕಾರ ಹಾಸ್ಟೆಲ್ ಬಂದಿದ್ದೇವೆ ಇಲ್ಲಾಂದ್ರೆ ನಾವು PG ಅಲ್ಲಿ ನೋಡ್ತಿದ್ವಿ ಎದಕ್ ಬರ್ತಿದ್ವಿ ನಾವ್ ಅಲ್ಲೇ ಒಂದ್ 100 ರೂಪಾಯಿ ಕೊಟ್ರೆ ನಿಮ್ದು ಹೆಲ್ತ್ ಚಲೋ ಇರ್ತಿತ್ತು ನಿಮ್ಮ ಇಲ್ಲಿ ಗೌರ್ಮೆಂಟ್ ಇಂದ ನಾವು ತಗೊಂಡು ಯೂಸ್ ಮಾಡ್ಕೊಂಡಿರ್ತೀವಿ ಅವ್ರು ಯಾವ ಸಿಬ್ಬಂದಿ ಆದ್ರೂ ಅಂತ ಬ್ಯಾಗ್ ಹಿಡ್ಕೊಂಡ್ ಬರಂಗಿಲ್ಲ. ಆಮೇಲೆ ಏನೈತೆ ಇದ್ಮೇಲೆ ಈಗ ಹೆಂಗಿದ್ರು ನಿಮ್ ಸಿಬ್ಬಂದಿ ಅಣ್ಣ ನಾವು ಸುಳ್ಳು ಹೇಳಿದ್ರೆ ಈಗ CC ಕ್ಯಾಮೆರಾ ಚೆಕ್ ಮಾಡ್ಸೋಣ ಇಲ್ಲ ಅಮ್ಮ ನೀವ್ ಹೇಳಿದ್ಕಿಲ್ಲ ಫೋನ್ ಹಾಕ್ತೇನೆ ನಮ್ಗೆ ಗುರ್ತೈತಿ CCTV ಅನ್ನೋದು ಇರ್ತೈತಿ ಅದಕ್ಕೊಂದು ಸಾಕ್ಷಿ. ಈಗ ಈ BCM ಹಾಸ್ಟೆಲಿಂದ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಿ ಕಳಿಸಿದ್ರು ಅವ್ರು. ಅದ್ರಾಗ ಊಟದಾಗ ಜರಡಿ ಬರುವಂಥದ್ದಾಗಲಿ ಊಟದಾಗ ಹುಳ ಬೀಳುವಂಥದ್ದಾಗಲಿ ಈ ಫೋಟೋ ಕಳಿಸಿದಾಗ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಲ್ಲೇ ಬಂದು ನೋಡಿದಾಗ ಇದು ಬರೀ ಒಂದು ಯಾವುದೋ ಒಂದು ಸಮುದ್ರಾಗಿನ ಒಂದು ಹಣ್ಣಿ ಇದ್ದಿದ್ದಷ್ಟೇ ಸಮಸ್ಯೆ ಇತ್ತು. ಇಲ್ಲಿ ಬಂದು ನೋಡಿದಾಗ ಇದು ಪೂರಾ BCM ಅನ್ನೋದು ಒಂದು ದೊಡ್ಡ ಪ್ರಮಾಣದಾಗ ಏನೋ ಒಂದು ಕರಪ್ಷನ್ ನಡಾಗ್ತಿತ್ತು, ಏನು ಇನ್ಸೆಕ್ಯೂರಿಟಿ ಆಗಿ ಹುಡುಗರ ಜೀವನ ಜೊತೆ ಆಟಾಡೋ ಒಂದು ಸಿಸ್ಟಮ್ ನಡಾಗ್ತೈತಿ ಅನ್ನೋದು ಒಂದು ಇವತ್ತು ಪ್ರಶ್ನೆ ಎದ್ದು ಬಿಟ್ಟೈತಿ. ಇವತ್ತು ನೀವು ನೋಡಿದ್ರೆ ಹುಡುಗರಿಗೆ ಕೊಡುವಂಥ ಅಡುಗೆದಾಗ ಆ ಕಾಯಿಪಲ್ಯ ಅಂತ ತರಾಕ್ತಾರಲ್ಲ ಆ ಕಾಯಿಪಲ್ಯದಾಗ ಏನೂ ಕ್ವಾಲಿಟಿ ಇಲ್ಲ. ಹುಡುಗರು ಇವತ್ತು ಆ ಹುಡುಗಿ ರಾತ್ರಿ ತಿಂದಕ್ಕೆ ಇವತ್ತು ರಾತ್ರಿ ಪೇಷಂಟ್ ಆಗಿ ಬೆಳಗ್ಗೆ ಮತ್ತಾಕಿ ಕರ್ಕೊಂಡು ಬಂದಾರ ಬರೀ ಹೇಳಕ್ಕಂದ್ರೆ ಹಿಂಗೆ ಆಗೈತೆ ಅಂತೇಳಿ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಹುಡುಗರು ಫ್ರಸ್ಟ್ರೇಟ್ ಆಗಿಬಿಟ್ಟಾರ. ಇವೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ನೋಡ್ಕೊಂತ ಹೋದ್ರೆ ಇಲ್ಲೇ ಒಂದು ಗೇಟ್ ಕಡೆ ಒಂದು ಗರ್ಲ್ಸ್ ಹಾಸ್ಟೆಲಿಗೆ ಒಂದು ಸಿಬ್ಬಂದಿ ಕುಂದ್ರಿಸಿ ಅವ್ರ ಕಡೆಯಿಂದ ಹುಡುಗಿರಿ ಟೈಮಿಗೆ ರಾತ್ರಿ ಬರ್ತಾರಂದ ಆ ಟೈಮಿಗೆ ಗೇಟ್ ತೆಗೆದಾಗಿ ಆ ಟೈಮಿಗೆ ಗೇಟ್ ಹಾಕೋದಾಗಲಿ ಅದಾಗತ್ತಿಲ್ಲ. ಇಲ್ಲೇ ಒಂದು ಹುಡುಗರಿಗೆ ಗೀಸರಿನ ವ್ಯವಸ್ಥೆ ಬರೋಬರಿಲ್ಲ, ವಾಶ್ರೂಮಲ್ಲಿ ತೊಳಸಾಗ್ತಿಲ್ಲ. ಅವ್ರು ಕೇಳಿದ್ರ ನಂತರ 1200 ಅಷ್ಟು ಸಿಗ್ತೈತ್ರಿ, 1200 ರೂಪಾಯಿದಾಗ ನಾವು ಹೆಂಗೆ ಮಾಡಿಸ್ಲಿ ಅಂತೇಳಿ. ಇದ್ರ ಬಾಬ್ತಿ ಸರ್ಕಾರ ವಿಚಾರ ಮಾಡ್ಬೇಕು. 6000 ರೂಪಾಯಿ ಮಾಡ್ರಿ, ನಮ್ಗೆ ಸಂಬಂಧ ಇಲ್ಲ. ಹುಡುಗರ ಎಜುಕೇಶನಿಗೆ ಫಂಡ್ ಇರ್ತೈತಿ, ಹುಡುಗರಿಗೆ ಸಲ ರೊಕ್ಕ ಬರ್ತೈತಿ ಮಾಡ್ಬೇಕು. ಅಡ್ಗಿದವ್ರು ಹುಡುಗರಿಗೆ ಏನೋ ಒಂದು ಭಿಕ್ಷೆ ಕೊಡುವಂಗ ಮಾತಾಡೋದಾಗ್ಲಿ, ಇಷ್ಟ ತಿನ್ನಮ್ಮ ರಾತ್ರಿ ಬೆಳಗ್ಗೆ ಊಟ ಕೊಡೋದಾಗ್ಲಿ, ಏನೋ ಒಂದು ಊಟದ ಕ್ವಾಲಿಟಿ ಅನ್ನೋದು ಕೇಳಬೇಡ್ರಿ ನೀವು. ಬ್ಯಾಳಿ ಸಾರದಾಗ ಬರೀ ಸಾರ್ ಅಷ್ಟೈತಿ, ಬ್ಯಾಳಿಯಲ್ಲಿ ಕಳ್ಕೊಂಡು ಹೋಗೈತಿ, ದೇವ್ರಿಗೂ ಗುರ್ತದ. ಈ ಮಟ್ಟಕ್ಕೆ ಇವ್ರು ಕರಪ್ಷನ್ ಮಾಡ್ಕೊಂಡು ಹೋದ್ರೆ ಮನೆಗೆ ಕೈಪಲ್ಲಿ ತುಂಬ್ಕೊಂಡು ಹೋಗ್ತಾರೆ, ಹುಡುಗರಿಗೆ ತತ್ತಿ ಕೊಡೋಕೆ ಆಪ್ಷನ್ ಕೊಡಾಕ್ತಾರೆ. ಸಣ್ಣ ಸಣ್ಣ ಹುಡುಗಿರ್ದು ವಿಷಯ ಕಿಟ್ಟಿಂದಾಗಲಿ ಇಲ್ಲ ಏನೋ ಒಂದು ಸಮಸ್ಯೆ ಆದಾಗ ಇದಕ್ಕೆ ಏನೋ ಒಂದು BCM ಆಗಿ ಕರೆಕ್ಟಾಗಿ ಒಂದು ಆ್ಯಕ್ಷನ್ ತೊಗೊಳಾಗ್ತಿಲ್ಲ. ಇಲ್ಲೇ ಒಂದು ABP ಕಾರ್ಯಕರ್ತರ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ದಾಗ ಬಂದು ಒಂದು ಸರ್ವೆ ಮಾಡಿ ಒಂದು ಆ್ಯಕ್ಷನ್ ತೊಗೊಳ್ಳೋಷ್ಟು ಮಟ್ಟಕ್ಕೆ ಇವತ್ತು BCM ಅವ್ರು ಇಳಿದು ಬಿಟ್ಟಾರ. ಇವರು ಒಂದು ಸೊಲ್ಯೂಷನ್ ತೊಗೊಳಕ್ಕೆ ಆಗಲಿಲ್ಲ ಅಂದ್ರೆ ಇದರ ಬಾಬ್ತಿ ನಾವು ಮತ್ತೆ ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಮಾತ್ರ ಒಂದು ಬುದ್ಧಿ ಮುಟ್ಟಿಸುವಂಥದ್ದು ಒಂದು ಜವಾಬ್ದಾರಿ ಆಗತ್ತೆ ನಮ್ಮ ಕಡೆಯಿಂದ. ಈ ಹಾಸ್ಟೆಲ್ನಲ್ಲಿ ವಿವಿಧ ಕಾಲೇಜಿನ 200ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇದ್ದಾರೆ. ನಿತ್ಯ ಈ ವಿದ್ಯಾರ್ಥಿನಿಯರಿಗೆ ನರಕ ದರ್ಶನ ಆಗ್ತಾ ಇದೆ. ತಿನ್ನುವ ಊಟದಲ್ಲಿ, ಕುಡಿಯುವ ನೀರಿನಲ್ಲಿ ದೊಡ್ಡ ದೊಡ್ಡ ಹುಳುಗಳು ಪತ್ತೆ ಆಗ್ತಾ ಇವೆ. ಇನ್ನು ಈ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ. ಅಸ್ವಚ್ಛತೆಯ ಶೌಚಾಲಯದಿಂದಾಗಿ ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದ ಬೇಸತ್ತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಹಾಸ್ಟೆಲ್ ವಾರ್ಡನ್ ತೇಪೆ ಹಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅದನ್ನ ನಿವಾರಣೆ ಮಾಡ್ತೀವಿ ಅಂತ ತಿಪ್ಪೆ ಸಾರಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಅಕ್ಕಿ ಬೆಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚೆಂದಾಗಿ ಉಪಯೋಗಿಸಂಗಿಲ್ಲ ಅಂತಂದು ವಿದ್ಯಾರ್ಥಿಗಳು ಹೇಳಿದ್ರೆ ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತ ಅಲ್ಲೇ ಅಡುಗೆ ಮಾಡಿಸ್ಬೇಕು. ಆಮೇಲೆ ಎಲ್ಲ ಅಕ್ಕಿ ಬೆಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕಂತಂದು ಅವ್ರ ಮೇಲೆ ಹೇಳ್ತೀನಿ. ಆಮೇಲೆ ಏನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಮತ್ತು ಬೇರೆ ಸಿಬ್ಬಂದಿಗಳನ್ನ ಹಾಕಿ ಅವ್ರಿಗೆಲ್ಲ ಅಡುಗೆನ ರುಚಿ ಮತ್ತು ಶುಚಿಯಾಗಿ ಮಾಡ್ಸಕ್ಕೆ ಹಚ್ತೀವಿ. ಆಮೇಲೆ ಸೋಲಾರ್ ಹೊಸ ಸಪ್ಲೈ ಮೊನ್ನೆ ಸೋಲಾರ್ ನೀರು ಬರ್ತಾವೆ. ಇವರು ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಬಳಸಾಕತ್ತಿದ್ರಿಕ ಅವಾಗ ನೀರು ಸಾಲೋದಿಲ್ಲ ಅಂತಂದು ಹೇಳಿ ಅವರಿಗೆ 12 ಗಂಟೆ ನಂತರ ನಾವು ಸೋಲಾರ್ದೆಲ್ಲ ಇವನ್ನ ಬಂದ್ ಮಾಡಿಸ್ತೀವಿ. ಮತ್ತು ಮಾರನೇ ದಿನ ಅವ್ರು ಬೆಳಗ್ಗೆ ಯೂಸ್ ಮಾಡಲಿ. ಬಿಟ್ಟರೆ ಏನೈತಿ ಗೀಝರ್ದಾಗೆ ಕಂಟಿನ್ಯೂ ನೀರು ಬರೋದಿಲ್ಲ, ಗೀಝರ್ ಸ್ವಲ್ಪ ಕಾಯ್ಬೇಕು, ಆವಾಗ ನೀರು ಬರ್ತಾವೆ. ಅದನ್ನೇನೈತಿ ನೀವು ಸೋಲಾರ್ ನೀರು ಹೆಚ್ಚಿಗೆ ಬಳಸ್ರಿ. ಗೀಝರ್ ನೀವು ಕಂಟಿನ್ಯೂ ಬಳಸಾಕತ್ರ ಬಿಸಿನೀರು ಬರೋಂಗಿಲ್ಲ. ಅದನ್ನು ಅವ್ರಿಗೆ ವಾರ್ಡನ್ಗೆ ಹೇಳಿ ವ್ಯವಸ್ಥಿತವಾಗಿ ಮಾಡಕ್ಕೆ ಹೇಳ್ತೀವಿ. ಬಿಟ್ಟರೆ ನಿಮ್ಗೆ ಇನ್ಮೇಲೆ ಯಾವುದೂ ತೊಂದರೆ ಆಗಲಾರ್ದಂಗೆ ನಾವು ಇರ್ತೀವಿ ಅಂತಂದು ಹೇಳ್ತೀವಿ. ಮೇಡಮ್ ಇದೇನು ಊಟದ ಜಿರಳೆ ಬಂದಿತ್ತು, ನಾವೇನಾಗಿತ್ತು ಊಟದೊಳಗೆ ಅವರೆಲ್ಲ ಸ್ವಚ್ಛ ಮಾಡಿ ಹಾಕಿಲ್ಲ, ಜಿರಳೆ ಎಲ್ಲ ಬರ್ತಾವಂತಂದು ಹೇಳಿದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಇದು ಮಾಡೋಕ್ಕೆ ವಾರ್ಡನಿಗೆ ಹೇಳ್ತೀನಿ. ಮತ್ತು ಜೊತೆಗೆ ಸಿಬ್ಬಂದಿಗೂ ಚೇಂಜ್ ಮಾಡ್ತೀವಿ. ಸ್ವಚ್ಛ ಮಾಡ್ಬೇಕು, ಅವ್ರು ಕಂಟಿನ್ಯೂ ಕೂತ್ಕೊಂಡು ಸ್ವಚ್ಛ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲ ನೀಟಾಗಿ ಮಾಡಿ ಹಾಕ್ಬೇಕು. ಜರಿ ಬಂದಿತ್ತು ಎಲ್ಲಿ ಮೇಡಮ್? ಆಗ ಏನು ಅಕ್ಕಿ ಒಳಗೆ ಏನು ಹುಳ ಅದು ಬರ್ತಿರ್ತಾವಲ್ಲ ಅವೆಲ್ಲ ಸ್ವಚ್ಛ ಮಾಡೇ ಹಾಕ್ಬೇಕು. ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ನಿಮ್ಮ ವಾರ್ಡನ್ ಏನದಾರಲ್ಲ ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ಇನ್ನು ಏನು ತೊಂದರೆ ಆಗಲಾರ್ದಂಗೆ ಅವ್ರು ಮಾಡ್ತಾರೆ. ಅವ್ರ ಜೊತೆಗೆ ಇರ್ತಾರೆ, ನಾನು ಇರ್ತೇನೆ. ಹುಳ ಬಂದಿದ್ದು ಮೇಡಮ್, ಹುಡುಗರು ಸುಳ್ಳು ಇರ್ಲಿ ಬಂದಾವ ಅಂತಂದು ಹೇಳಿದ್ರು. ಆದ್ರೇನ ಅವರು ಸ್ವಚ್ಛ ಮಾಡಿ ಹಾಕ್ಬೇಕಿತ್ತು. ಇನ್ಮೇಲೆ ಹಂಗಾಗಂಗಿಲ್ಲ. ಜರಿ ಅಂತಂದ್ರೆ ಬೇರೆ ಇರ್ತೈತಿ, ಭಾಳ ಜರಿ ಬೇರೆ. ಈಗೇನೈತಿ ಅದನ್ನ ಇನ್ನು ಮುಂದೆ ಹಂಗೆ ಆಗ್ಲಾರ್ದಂಗೆ ನೋಡೋಣ, ಕ್ರಮ ಕೈಗೊಳ್ಳೋಣ ಅಂತಂದು ಹೇಳ್ತೀನಿ.
ಒಟ್ಟಿನಲ್ಲಿ ಮನೆಯಲ್ಲಿನ ಬಡತನ ಲೆಕ್ಕಿಸದೆ ಸುಂದರ ಭವಿಷ್ಯ ಕಟ್ಟಿಕೊಳ್ಳಲು ಬಂದ ವಿದ್ಯಾರ್ಥಿನಿಯರು ಅಧಿಕಾರಿಗಳ ಮತ್ತು ಹಾಸ್ಟೆಲ್ ವಾರ್ಡನ್ನ ನಿರ್ಲಕ್ಷ್ಯ ಧೋರಣೆಗೆ ಬಲಿ ಆಗ್ತಾ ಇದ್ದಾರೆ. ಕೂಡಲೇ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ ತಂಗಡಗಿ ಅವರು ಈ ವಿದ್ಯಾರ್ಥಿನಿಯರ ಜೀವ ಕಾಪಾಡಬೇಕಾಗಿದೆ. ಇದಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳ ಈ ತಾಲೂಕು ಅಧಿಕಾರಿ ನಾಗರತ್ನ ಅವರು ತಮಗೆ ಬೇಕಾದವರನ್ನ ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬಾರದೆ ಇದ್ರೂ ಹಾಸ್ಟೆಲ್ಗಳಲ್ಲಿ ಕಳುಹಿಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿದೆ. ಕೂಡಲೇ ಸಂಬಂಧಿಸಿದ ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ. ಈರನವಲಿಕರ್ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.